ಅಗ್ನಿ ಪರೀಕ್ಷೆ ಒಂದು ದೊಡ್ಡ ಸ್ಕ್ಯಾಮ್. ಸೊ ಏನಾಯಿತು ಎತ್ತ ಹಾಗೂ ಸ್ಪರ್ಧಿಗಳ ಒಪಿನಿಯನ್ ಏನು, ಅಲ್ಲಿಗೆ ಹೋದ ಸ್ಪರ್ಧಿಗಳು ಯಾಕೆ ರಿಜೆಕ್ಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಒಂಚೂರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಅಲ್ಲಿಗೆ ಹೋದ್ಮೇಲೆ ಏನೆಲ್ಲ ಸ್ಕ್ಯಾಮ್ ಆಗುತ್ತೆ, ಸೊ ಸ್ಕ್ಯಾಮ್ ಆಗುತ್ತಾ ಆಗಲ್ವಾ ಅನ್ನೋದನ್ನ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾರೆಲ್ಲ ಹೊಸದಾಗಿ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ. ಇದೇ ರೀತಿಯಾದ ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತೆ ವೀಕ್ಷಕರೇ. ಸೊ ಮೊದಲನೇದಾಗಿ ಸುಮಾರು ಜನ ವಿಡಿಯೋ ಮಾಡಾಕ್ತಾ ಇದ್ದಾರೆ ಇದೊಂದು ಸ್ಕ್ಯಾಮ್ ಅಂತ, ಇದೊಂದು ಸ್ಕ್ರಿಪ್ಟೆಡ್ ಅಂತ. ಸೊ ಅದೆಲ್ಲ ನಿಜನಾ ಲೈಕ್ ಸುಳ್ಳ ಅನ್ನೋದೆಲ್ಲ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಸುಮಾರು ಜನ ಲೈಕ್ ಅಲ್ಲಿ ಹೋಗಿರೋರು ಎಕ್ಸ್ಪೀರಿಯನ್ಸ್ನ ಅವರು ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಅಲ್ಲಿ ಲೈಕ್ ಎಂಟ್ರೆನ್ಸಲ್ಲಿ ಏನೋ ಪ್ರಾಬ್ಲಮ್ ಇರಲ್ವಂತೆ. ಸೊ ಒಳಗಡೆ ಹೋದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಂತೆ. ಯಾಕಂದರೆ ಒಳಗಡೆ ಹೋದಾಗ ಅಲ್ಲಿ ಲೈಕ್ ಒಬ್ಬೊಬ್ಬರನ್ನೇ ಕಳಿಸಲ್ವಂತೆ, 3-4 ಜನನೆಲ್ಲ ಕಳಿಸ್ಬಿಡ್ತಾರಂತೆ ಒಟ್ಟಿಗೆ. ಸೊ ಅಲ್ಲಿ ಅವರ ಮಾತುಗಳೇ ಕೇಳಲ್ವಂತೆ. ಲೈಕ್ ಅಲ್ಲಿ ಒಂದು ಪ್ರೊಡಕ್ಷನು ಏನಿರ್ತಾರೆ ಅವರು ಇವ್ರ ಮಾತುಗಳೇ ಕೇಳಲ್ವಂತೆ, ಕಂಟೆಸ್ಟೆಂಟ್ ಮಾತುಗಳೇ 3-4 ಜನ ಒಟ್ಟಿಗೆ ಕಳಿಸ್ಬಿಡ್ತಾ ಇರ್ತಾರಂತೆ. ಸೊ ಆ ಥರ ಒಂದು ಲೈಕ್ ವಿಷಯಗಳನ್ನೆಲ್ಲ ಹಂಚ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ನನ್ನ ಪ್ರಕಾರ ಏನನ್ಸುತ್ತೆ ಅನ್ನೋದಾದರೆ, ಸೊ ಅಷ್ಟೊಂದು ಮೆಸಪ್ ಆಗಿರೋ ಒಂದು ಶೋನಲ್ಲಿ ಕಾಮನಾಗಿ ಆಗುತ್ತೆ. ಬಟ್ ಅಷ್ಟೊಂದೇನು ತೀರಾ ಸ್ಕ್ಯಾಮ್ ಆಗಿರೋದು ನಾನು ಕಂಡು ಬಂದಿಲ್ಲ. ಸೊ ಒಂದೊಂದು ತಪ್ಪು ಆಗಿದೆ, ಬಟ್ ಅದನ್ನೆಲ್ಲ ತಿದ್ಕೋತಾರೆ ಅಂತ ಬಿಗ್ ಬಾಸ್ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ 2 ಪ್ರೋಮೋ ಬಿಟ್ಟಿದ್ದಾರೆ. ಸೊ ಪ್ರೋಮೋ ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಾದ ನಂತರ ಲೈಕ್ ಅಮುಕ್ ಅವರು ಏನಕ್ಕೆ ರಿಜೆಕ್ಟ್ ಆದರು, ಹಾಗೂ ಇವಾಗ ಇತ್ತೀಚೆಗೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಸೊ ಆ ಪ್ರೋಮೋದಲ್ಲಿ ಗಂಗಕ್ಕ ಅವರು ಲೈಕ್ ರಿಜೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಅವರೇ ಸ್ವತಃವಾಗಿ ಹೋಗಿದ್ದಾರೆ. ಸೊ ಇಬ್ಬರು ಸ್ವತಃವಾಗಿ ಹೋಗಿದ್ದಾರೆ. ಸೊ ಇದು ನನ್ನ ಪ್ರಕಾರ ಎಲ್ಲೋ ಬಿಗ್ ಬಾಸಿನ ಒಂದು ಸ್ಕ್ರಿಪ್ಟ್ ಅನ್ಕ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸುಮಾರು ಜನ ಹಂಗೆ ಹೇಳ್ತಾ ಇದ್ದಾರೆ. ಸೊ ನನಗೆ ಗೊತ್ತಿಲ್ಲ, ಬಟ್ ನೀವು ಕಾಮೆಂಟ್ ಮಾಡೋದಂತೂ ಮರಿಬೇಡಿ, ಇದೊಂದು ಸ್ಕ್ರಿಪ್ಟೆಡಾ ಇಲ್ಲಾಂದರೆ ಲೈಕ್ ರಿಯಲಾಗಿ ಆಗಿದೆಯಾ ಅಂತ. ಸೊ ಸುಮಾರು ಜನ ಅಲ್ಲಿ ಹೋಗಿ ಬಂದವ್ರು ಹೇಳ್ತಾ ಇರೋದು ಏನಪ್ಪ ಅಂದರೆ, ಅವರು ಸ್ಕ್ರಿಪ್ಟ್ನ ಮಾಡಿರ್ತಾರಂತೆ ವೀಕ್ಷಕರೇ. ಸೊ ಅದ್ರ ರೀತಿಯಾಗಿ ಫಾಲೋ ಮಾಡಬೇಕಂತೆ. ಸೊ ಅವರು ಜಡ್ಜಸ್ಗಳು ಏನಿಂದ ಒಂದು ಟಕ್ಕರ್ ಕೊಡಬೇಕು ಅಂದರೆ, ಒಂದು ಡೈಲಾಗ್ನ ಹೇಳಬೇಕು ಅಂದರೆ ಅವ್ರು ಏನಾದ್ರು ಮಿಸ್ ಮಾಡಿದ್ರೆ ಪುನಃ ರೀಟೇಕ್ನ ಮಾಡ್ತಾಯಿದ್ರಂತೆ. ಸೊ ಅದೇ ರೀತಿಯಾಗಿ ಇದೊಂದು ಸ್ಕ್ರಿಪ್ಟ್ ಅಂತಲೇ ಹೇಳ್ತಾ ಇದ್ದಾರೆ ತುಂಬ ಜನ. ಸೊ ಅವ್ರು ಅಲ್ಲಿಗೆ ಹೋಗಿ ಬಂದ ಎಕ್ಸ್ಪೀರಿಯನ್ಸ್ಗಳನ್ನು ಹೇಳ್ತಾ ಇದ್ದಾರೆ, ಅಲ್ಲಿ ಒಂದು ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ, ಸೊ ಹಂಗೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಸೊ ಸ್ಕ್ರಿಪ್ಟೆಡ್ ಅಂತ ಒಂದು ವಿಷಯ ನಮಗೆ ಗಂಡು ಬಂದಿದೆ ಅಂತಲೇ ಹೇಳ್ಬೋದು. ಸೊ ಅವ್ರು ಹೇಳಿದಂತೆ ನಡಿಬೇಕು ಅಂತ. ಸೊ ಅದೇ ರೀತಿಯಾಗಿ ಇಬ್ಬರು ರಿಜೆಕ್ಟ್ ಆಗಿದ್ದಾರಲ್ಲ, ಸೊ ಅವ್ರದ್ದು ಏನಾದ್ರು ಸ್ಕ್ರಿಪ್ಟೆಡ್ ಆಗಿರ್ಬೋದಾ ಇಲ್ವಾ ಅನ್ನೋದು ಡೌಟ್ ಇದೆ. ಸೊ ನೋಡೋಣ ಲೈಕ್ ಏನಾಗುತ್ತೆ ಅಂತ. ಲೈಕ್ ಈ ಭಾನುವಾರ ಅಂದ್ಕೊಂಡಿದ್ದೀನಿ. ಸೊ 16ನೇ ತಾರೀಕು ಶುರು ಆಗ್ತಾಯಿದೆ. ಸೊ ಆವಾಗ ನೋಡಬೇಕು ಹೇಗಿರುತ್ತೆ, ಹೇಗೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಅದಕ್ಕಿಂತ ಮುಂಚೆ 1-2 ಪ್ರೋಮೋ ಬಿಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಸೊ ಇನ್ನೂ ತುಂಬ ಜನ ಕಂಟೆಸ್ಟೆಂಟ್ಸ್ಗಳಿದ್ದಾರೆ. ಸೊ ಅವ್ರದ್ದೆಲ್ಲ ಪರ್ಫಾರ್ಮೆನ್ಸು ಬರುತ್ತೆ. ಸೊ ಯಾರೆಲ್ಲ ಬಂದಿದ್ದಾರೆ, ಯಾರೆಲ್ಲ ಇನ್ಫ್ಲೂಯೆನ್ಸರ್ಗಳು ಬಂದಿದ್ದಾರೆ, ಸೊ ಅವರ ಆ್ಯಕ್ಟಿಂಗ್ ಹೆಂಗಿರುತ್ತೆ ಸ್ಟೇಜ್ ಮೇಲೆ, ಅವರು ರೀಲ್ಸಲ್ಲಿ ಮಾಡೋದು ಸಪ್ರೇಟ್ ಇರ್ಬೋದು, ಬಟ್ ಸ್ಟೇಜ್ ಮೇಲೆ ಹೇಗಿರುತ್ತೆ ಅನ್ನೋದೆಲ್ಲ ನಿಮಗೆ ನೋಡೋಣ. ಸೊ ನೀವು ನೋಡ್ತಾ ಇರ್ಬೋದು, ಗಂಗಾಕ್ಕ ಅವರು ರಿಜೆಕ್ಟ್ ಆಗಿದ್ದಾರೆ. ಸೊ ಅದ್ರ ಪ್ರೋಮೋ ನೀವೆಲ್ಲ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ಕಲರ್ಸ್ ಕನ್ನಡ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಸಿಗುತ್ತೆ, ಇಲ್ಲ ಯೂಟ್ಯೂಬಲ್ಲೂ ಸಿಗುತ್ತೆ. ಕಲರ್ಸ್ ಕನ್ನಡ ಅಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲೂ ಸಿಗುತ್ತೆ ವೀಕ್ಷಕರೇ, ನೀವು ಹೋಗಿ ನೋಡ್ಬೋದು. ನಾನು ಬರೀ ಪಿಕ್ಚರ್ಸ್ಗಳು ಹಾಕಿದ್ದೀನಿ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಲೈಕ್ ನಾನು ಇಷ್ಟೆಲ್ಲ ಅಪ್ಡೇಟ್ ಕೊಡಬೇಕಾಗಿತ್ತು, ಅಲ್ಲಿ ಸ್ಕ್ಯಾಮ್ ನಡೀತಿದ್ಯಾ ಇಲ್ವಾ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿರಿ ವೀಕ್ಷಕರೇ.